ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅದ್ಕೆ ನೋಡಿದ್ರಿ, ಈ ಪರಿಸ್ಥಿತಿನೇ ಕಾರಣವಾಗಿಟ್ಕೊಂಡು ತಿರುಪತಿಗೆ ಕಾಲ್ನಡಿಗೆಲ್ಲೇ ಹೊರಟ್ಬಿಟ್ರಲ್ಲ. ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಕಾಫಿ ಮಾಡೋದು, ಮನೆ ಗುಡ್ಸೋದು ಅಂತ ಒಂದ್ ಕೆಲ್ಸದವಳ ತರ ಆಗ್ಬಿಟ್ಟಿದೀನಿ ಮನೆಗೆ. ಎಲ್ಲ ನನ್ನ ಹಣೆ ಬರಹ. ಅಣ್ಣ, ಅಣ್ಣ, ಅದ್ಗೆ ಗಂಡನ್ನೇ ತನ್ನ ಪಾಲಿಗೆ ದೇವ್ರು ಅನ್ಕೊಂಡು ನಿಮ್ ಕಾಲಡಿಯಲ್ಲೇ ಬಿದ್ದಿದ್ರು ಅಣ್ಣ. ಆದ್ರೆ ಎಲ್ಲಿಂದಾನೋ ಬಂದಿದ್ ಭಾರತಿನ ಅವ್ರ ಸೊಸೆ ಅಂತ ಹೇಳಿ ಅವ್ರ ತಲೆಯಲ್ಲಿ ಎತ್ತಿಟ್ಕೊಂಡ್ ಮೆರ್ಸಿ, ಇವಾಗ ಮಲ್ಲಿಕನ್ ಊರ್ಗ್ ಹೋದ್ಮೇಲೆ ಅವಳು ಚೆನ್ನಾಗಿರ್ಬೇಕು ಅಂತ ನಿಮ್ಮನ್ ಕೂಡ ನೋಡ್ಕೊಳ್ದೆ ಮರ್ತ್ ಹೋಗಿ ದೇವಸ್ಥಾನಗಳನ್ನ ಹತ್ತಿಳಿತಾ ಇದ್ದಾರೆ. ಅಲ್ಲ ಅಣ್ಣ, ಇವಾಗ ನಾನಿಲ್ಲಾಂದ್ರೆ ನಿಮ್ಮನ್ ಯಾರು ನೋಡ್ಕೋತಾರ ಹೇಳಿ? ಅದ್ಗೆ ತರ ನಾನಿವಾಗ ನಿಮ್ಮನ್ ನೋಡ್ಕೋತಾ ಇದ್ದೀನಾ ಇಲ್ವಾ? ಕೋಮಲ, ವಿಧಿ ಆಟ ಆಡಕ್ ಶುರು ಮಾಡಿದ್ರೆ ಯಾರಾದ್ರೂ ಸರಿ, ಎಂತ ಸ್ಥಿತಿಲಿದ್ರು ಸರಿ, ಹೀಗೆ ನಡೆಯುತ್ತೆ. ಅವಳದ್ ಯಾವುದೇ ರೀತಿ ತಪ್ಪಿಲ್ಲ. ಎಲ್ಲಾದನ್ನೂ ನೀವು ಬೆಲೆ ಕೊಟ್ಟೆ ತಗೊಂಡಿದ್ದೀರಾ ಅಲ್ವಣ್ಣ? ಯಾವತ್ತ ಭಾರತಿ ನಮ್ಮ ಮನೆಗ್ ಸೊಸೆಯಾಗಿ ಬಂದ್ಲು ಆವತ್ತಿಂದಾನು ಸಮಸ್ಯೆನೇ. ಈ ಮನೇಲಿ ಒಂದಿನಾದ್ರೂ ನೆಮ್ಮದಿ ಇದ್ಯಾ? ಕೋಮಲ, ಇವಾಗ ನೀನೇನ್ ಹೇಳ್ಬೇಕು? ಪೂರ್ಣಂಗೋಸ್ಕರ ಬೇಡ್ಕೊಂಡು ಅದ್ಗೆ ತಿರುಪತಿಗೆ ಪಾದಯಾತ್ರೆ ಹೋಗಿದ್ದಾರೆ. ಆದ್ರೆ ಅದ್ರ ಬಗ್ಗೆ ಯೋಚಿಸ್ದೆ ನಿಮ್ ಸೊಸೆ ಅನೂಪ್ ಜೊತೆ ಹಳ್ಳಿಗೆ ಹೋಗಿದ್ದಾಳೆ. ಆಮೇಲೆ ಅಲ್ಲಿಂದ ಹೇಳ್ದೆ ಕೇಳ್ದೆ ಓಡೋಗಿದ್ದಾಳೆ. ಇವಾಗ ನಮ್ ಕುಟುಂಬನೇ ಕುಸ್ತ್ ಬಿದ್ದಿದೆ. ಅಯ್ಯೋ, ಇದೆಲ್ಲಾನು ಆ ಭಾರತಿ ಮನೆಗ್ ಬಂದಿದ್ದಕ್ಕೆ ಅಲ್ವಾ ನಡೀತಾ ಇರೋದು? ದೇವಸ್ಥಾನ ತರ ಇದ್ದಿದ್ ಈ ಮನೆ ಅವಳು ಬಂದ ಮೇಲೆ ನೋಡಕ್ಕೆ ಬೂತ್ ಬಂಗ್ಲಾ ತರ ಆಗೋಗಿದೆ. ಕೋಮಲ, ನಮ್ಮ ಮನೆ ಸೊಸೆ ಅವಳಿಗೆ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ಮನೆಯವರೆಲ್ಲ ಚಿಂತೆ ಮಾಡ್ತಾ ಇದ್ರೆ, ಆದ್ರೆ ನೀನು ಏನು ಗೊತ್ತಿಲ್ಲದೆ ಅವಳನ್ನೇ ದೂಷಿಸ್ತಾ ಇದೀಯ. ಏನು ಕೋಮಲ, ಯಾಕೆ ನೀನ್ ಈ ರೀತಿ? ಅಣ್ಣ, ಬರೋರ್ ಹೋಗೋರ್ಗೋಸ್ಕರ ಬೇಜಾರ್ ಮಾಡ್ಕೊಂಡ್ ಕೂತ್ಕೊಳ್ಳಕ್ಕೆ ನಾನೇನೋ ಅಮಾಯಕಿ ಅಲ್ಲ. ನನಗೆ ನೀವು ಮಾತ್ರ ಮುಖ್ಯ. ನನಗ್ ಬುದ್ಧಿ ಬಂದಾಗಿಂದ ನನ್ನ ಹೆತ್ತು ಹೊತ್ತು ಬೆಳೆಸ್ದವ್ರು ನೀವೇ. ನಮ್ಮಣ್ಣ ನೊಂದ್ಕೊಂಡಿರೋವಾಗ ಇಲ್ ನೋಡಿ ಅಣ್ಣ, ನನಗ್ ನೀವ್ ಮಾತ್ರ ಮುಖ್ಯ. ಬೇಡದೇ ಇರೋ ಸಮಸ್ಯೆಗಳು ನನಗ್ಯಾಕೆ? ನೀವೇ ಅಣ್ಣ ನನಗ್ ಮುಖ್ಯ. ಅದಕ್ಕಿನ್ನ ಬೇರೆ ಏನಿದೆ ಹೇಳಿ? ಕೋಮಲ, ನೀನ್ ನನ್ ತಂಗಿ, ನಾನ್ ನಿನಗಣ್ಣ. ನಮ್ಮಿಬ್ರ ಮಧ್ಯೆ ಯಾರು ಏನು ತಂದಾಕಕ್ಕಾಗಲ್ಲ. ನಮ್ದು ರಕ್ತ ಸಂಬಂಧ ಕೋಮಲ. ಅಮ್ಮ, ನಾನ್ ಯಾರಮ್ಮ? ಯಾರು? ಈ ಮನೆ ಯಜಮಾನ ಅಲ್ವಾ? ನನಗ್ ತುಂಬಾ ಜವಾಬ್ದಾರಿ ಇದೆಯಮ್ಮ. ಪೂರ್ಣ ಒಳ್ಳೆ ರೀತಿಯಲ್ಲಿ ಮನೆಗ್ ಬರ್ಬೇಕು. ಅದಕ್ಕೆ ಅಲ್ವ ನಮ್ಮ ಶ್ರೀಮತಿ ನಡ್ಕೊಂಡೋಗಿರೋದು ತಿರುಪತಿಗೆ. ಅವಳು 2-3 ದಿನದಲ್ಲಿ ಬಂದ್ಬಿಡ್ತಾಳೆ. ಆದ್ರೆ ಅವಳು ಬಂದ ಮೇಲೆ ಭಾರತಿ ಇಲ್ಲಿ ಅಂತ ಕೇಳಿದ್ರೆ ನಾನು ಏನು ಅಂತ ಹೇಳಿ? ಅವಳನ್ನ ನೋಡ್ಲೇಬೇಕು ಅಂತ ಹೇಳಿದ್ರೆ ಶ್ರೀಮತಿ ಹೇಗ್ ತಡ್ಕೋತಾಳೆ? ಇಂಥ ಇಕ್ಕಟ್ಟಿನ ಪರಿಸ್ಥಿತಿಲಿ ನನ್ಗೇನು ಅಂತ ಹೇಳಿ? ಹೇಳು, ಅರ್ಥ ಮಾಡ್ಕೊಮ್ಮ. ಅಲ್ಲಿಗೆ ಇಷ್ಟು ಸಮಸ್ಯೆಯಲ್ಲೂ ನೀನ್ ಯಾಕೆ ಇಂಟರ್ಫಿಯರ್ ಆಗ್ತೀಯಾ ಅಂತ ಹೇಳಕ್ ಬರ್ತಾ ಇದ್ದೀರಾ? ಇದು ನಮ್ಮನೆ ಸಮಸ್ಯೆ, ನೀನ್ ಯಾಕೆ ತಲೆ ಹಾಕ್ತಿದ್ಯಾ ಅಂತ ನನ್ನ ದೂರ ಇಡ್ತಿದ್ದೀರಾ ಅಲ್ವಾ? ಕೋಮಲ, ಒಬ್ರಿಗೆ ತೊಂದರೆ ಅಂತ ಬಂದಾಗ ಕುಟುಂಬದ ಜೊತೆ ನಾವು ನಿಂತ್ಕೋಬೇಕಮ್ಮ. ಆ ಕುಟುಂಬದಲ್ಲೇ ಸಮಸ್ಯೆ ಅಂತಂದ್ರೆ ಏನಮ್ಮ ಮಾಡಿ ನಾನು? ಅದ್ಕೆ ಏನಿದು? ಸುಮ್ನೆ ಯಾಕೆ ಕನ್ಫ್ಯೂಷನ್ ಮಾಡ್ಕೋತೀರಾ? ಈಗ ತಾನೇ ಕತ್ಲೆ ಕಳೆದು ಬೆಳಕು ಹರಿತಾ ಇದೆ.
ಈ ಬೆಳಕು ನಮಗ್ ಸಿಕ್ಕಿರೋ ಅವಕಾಶ ಅನ್ಕೋಬೇಕು. ಆ ಕಾಳಿಂಗರಾಯರವ್ರ ಮಗಳು ಅಪೂರ್ವ ಬಂದು ನಿಜ ಹೇಳ್ಬಿಟ್ರೆ ಸಾಕು, ಪೂರ್ಣನ್ ಸಮಸ್ಯೆ ಬಗೆಹರಿಯುತ್ತೆ. ಅದಾದ್ಮೇಲೆ ಪೂರ್ಣ ಮನೆಗ್ ಬಂದ್ಬಿಡ್ತಾನೆ. ಪೂರ್ಣ ನೋಡಿದ್ರೆ ಅಕ್ಕ ಸಂತೋಷ ಪಡ್ತಾಳೆ. ಆಗ ನಿಧಾನವಾಗಿ ನಾವು ಅಕ್ಕ ಹತ್ರ ಭಾರತಿ ಕಾಣೆಯಾಗಿರೋದ್ರ ಬಗ್ಗೆ ಹೇಳ್ಬೋದು. ಅವ್ರ ಪ್ರಕಾರ ಪೂರ್ಣ ಸಿಕ್ಕಿರೋ ಖುಷಿ ಒಂದ್ ಕಡೆ ಆದ್ರೆ ಭಾರತಿ ಕಾಣೆಯಾಗಿರೋ ದುಃಖ ಒಂದ್ ಕಡೆ ಇದ್ದೇ ಇರುತ್ತೆ. ಈಗ ನಾವು ಮಾಡ್ಬೇಕಾಗಿರೋ ಕೆಲ್ಸ ಅಂದ್ರೆ ಆ ಅಪೂರ್ವನ್ನ ಕರ್ಕೊಂಡು ಹೋಗಿ ಜಡ್ಜ್ ಮುಂದೆ ನಿಲ್ಸ್ಬೇಕು. ಯಾವ್ದೋ ಒಂದ್ ಹುಡುಗಿನೇ ಆ ಕೊಲೆಗೆ ಕಾರಣ ಅಂತೆ. ಅವಳು ಒಪ್ಕೊಂಡ್ ಸ್ಟೇಟ್ಮೆಂಟ್ ಕೊಡ್ತಾಳಂತೆ. ಆದ್ರಿಂದ ಪೂರ್ಣ ನಿರಪರಾಧಿ ಅಂತ ನಿರೂಪಿಸಕ್ಕಾಗತ್ತೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಮಕ್ಕಳು ತಪ್ಪಲೆಕ್ಕ ಹಾಕ್ತಾರಲ್ಲ, ಆ ತರ ಇದೆ. ಅವ್ರ ಅಪ್ಪನ ಕಾಪಾಡ್ಬೇಕು ಅನ್ನೋ ಕಾರಣಕ್ಕೆ ಅವಳು ಯಾವ್ದೋ ಒಂದನ್ನ ಹೇಳ್ ಕಳ್ಸಿದಾಳೆ. ಅದನ್ನೇ ನೀವು ದೊಡ್ಡ ಸ್ಟೇಟ್ಮೆಂಟ್ ಅಂದ್ಕೊಂಡು ಏನೇನೋ ಕಲ್ಪನೆ ಮಾಡ್ಕೋತಾ ಇದ್ದೀರಾ. ನನ್ಗದ್ರಲ್ಲಿ ಒಂಚೂರು ನಂಬಿಕೆನೇ ಇಲ್ಲ. ಅದ್ಗೆ ಏನತ್ಗೆ ನೀವು ಯಾವಾಗ್ಲೂ ಪಾಸಿಟಿವ್ ಥಿಂಕೇ ಮಾಡಲ್ವಲ್ಲ, ನೆಗೆಟಿವ್ ಆಗೇ ಥಿಂಕ್ ಮಾಡ್ತೀರಾ? ಇದೇನೋ ಕೊರೋನಾ ಟೆಸ್ಟ್ ನೆಗೆಟಿವ್ ಪಾಸಿಟಿವ್ ನೋಡೋದಕ್ಕೆ? ಜೋಕಾ? ಅದ್ಗೆ ಏನತ್ಗೆ ನೀವು ಸಂಬಂಧ ಇಲ್ದೇನೆ ಏನೇನೋ ಮಾತಾಡ್ಬೇಡಿ. ಶಿವರಾಜು, ಇಲ್ಲಿ ನಡೀತಾ ಇರೋ ಸಮಸ್ಯೆನೇ. ಈ ವಿಷಯದಲ್ಲಿ ನನಗ್ ನಂಬಿಕೆ ಇಲ್ಲ. ಪೂರ್ಣನ್ನ ನಾವು ಕಂಡು ಹಿಡಿಯೋದೇ ಸರಿ. ಆ ಹುಡುಗಿ ತಂದೆ ದೊಡ್ಡ ಕೋಟ್ಯಾಧೀಶ್ವರ, ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅಂತ ಅನ್ನಿಸ್ಕೊಂಡಿರೋನು. ಅವನ್ ಮಾತು ಯಾವಾಗ ಬೇಕಾದ್ರೂ ಬದಲಾಗುತ್ತೆ. ಅದಕ್ಕೆ ನಾವು ಬಲಿ ಆಗ್ಬಾರ್ದು ಅನ್ನೋದೇ ನನಗಿರೋ ಚಿಂತೆ. ಭಾವ, ಅತ್ಗೆ ಹೇಳೋದ್ರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ. ಆ ಕಾಳಿಂಗರಾಯ ಏನಾದ್ರೂ ಮಾತ್ ಬದಲಾಯಿಸಿದ್ರೆ ನಾನ್ ಸುಮ್ನಿರಲ್ಲ. ಅವನನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ, ನೋಡ್ತೀರಿ. ನೋಡಿದ್ರ ಅಣ್ಣ? ಅಂದ್ರೆ ಚುಚ್ತೀನಿ ಸಾಯಿಸ್ತೀನಿ ಅಂತ ಕುಣಿತಾ ಇದ್ದಾನಲ್ಲ, ಇದಕ್ಕೇನಂತ ಹೇಳೋಣ? ಅವನೊಬ್ಬ ಗುಂಡ್ರಗೋಬಿ, ಅವನ್ಗೇನ್ ಚಿಂತೆ? ಮಕ್ಕಳು ಮರಿ ಇರೋ ನಮ್ಗಲ್ವಾ ಚಿಂತೆ? ಕೋಮಲ, ನಿನಗೆ ನನ್ನ ಮೇಲೆ ಎಲ್ಲ ಅಧಿಕಾರ ಇದೆ. ನೀನು ಒಡ ಹುಟ್ಟದವಳು. ಆದ್ರೆ ಶಿವರಾಜು ನಮ್ಮ ಒಡ ಹುಟ್ಟದವನಲ್ಲ. ಆದ್ರೆ ಅವನಿಗೆ ನಮ್ಮ ಮೇಲೆ ಗೌರವ ಪ್ರೀತಿ ಜಾಸ್ತಿನೇ ಇದೆ. ಅವನು ಎಲ್ಲಾ ಕಡೆ ಕಷ್ಟಪಟ್ಟು ಹೋಗಿ ತುಂಬಾನೇ ಹುಡುಕ್ ಬಂದಿದ್ದಾನೆ. ಅವನು ಒಂದು ತೊಟ್ಟು ನೀರು ಕೂಡ ಕುಡದೆ ಓಡಾಡಿದಾನಮ್ಮ. ಭಾರತಿ ಬರೋವರೆಗೂ ಊಟನೇ ಮಾಡೋದಿಲ್ಲ ಅಂತ ಅವನು ಆಣೆ ಮಾಡಿದಾನಮ್ಮ. ಈ ವಿಷಯ ಗೊತ್ತಿದ್ಯಾ? ಅಣ್ಣ, ಒಂದ್ ಮಾತ್ ಮಾತ್ರ ಹೇಳ್ತೀನಿ, ನನ್ನನ್ ಬಿಟ್ಟು ಇಲ್ಲಿರೋ ಎಲ್ರೂ ನಂಬ್ತೀರಾ? ಅದೇ ಇಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ಪೂರ್ಣನೋ ಭಾರತಿನೋ ಅಷ್ಟು ಸುಲಭವಾಗಿ ಅವ್ರಿಲ್ ಬರಕ್ ಸಾಧ್ಯನೇ ಇಲ್ಲ. ಇಲ್ಲಿ ನೋಡಿ ಅಣ್ಣ, ನನ್ ಮನಸಾಕ್ಷಿ ಹೇಳ್ತಿದೆ, ಏನೋ ನನ್ ಕೆಟ್ಟ ಕನ್ಸ್ ಬರ್ತಿದೆ ಅಣ್ಣ. ಅವ್ರಿಗೋಸ್ಕರ ಚಿಂತೆ ಮಾಡ್ಕೊಂಡು ನೀವು ನಿಮ್ಮ ಆರೋಗ್ಯನ ಕೆಡಿಸ್ಕೋತಾ ಇದ್ದೀರಾ ಅಷ್ಟೇ ಅಣ್ಣ. ಅದೇನೋ ಅಣ್ಣ, ನನ್ ಮನ್ಸಲ್ಲಿ ಇದ್ದಿದ್ದೀನಿ ಹೇಳಿದೀನಿ, ಆಮೇಲೆ ನಿಮ್ಮಿಷ್ಟ ಅಷ್ಟೇ. ಶಿವರಾಜು, ಹೇ ಶಿವರಾಜು. ಭಾವ, ಬಂದೆ. ಭಾವ, ಯಾವ್ದಕ್ಕೂ ಹೋಗಿ ಲಾಯರ್ ನೋಡ್ಕೊಂಡ್ ಬರೋಣ. ಸರಿ ಭಾವ. ಕಾರ್ ತೆಗಿ. ಬನ್ನಿ. ಭಯ ಪಡ್ಬೇಡ. ಏನಾಯ್ತು ವೇಣು? ಯಾಕೆ ಇವಳು ಅಳ್ತಿದ್ದಾಳೆ? ಹೇಳ್ತೀನತ್ಗೆ, ಇವ್ರಪ್ಪ ಯಾವ ಕೋರ್ಟಿಗೆ ಸರೆಂಡರ್ ಆಗ್ತಾರಂತ ಕೇಳೋದಕ್ಕೆ ಇವ್ರ ಮನೆಗೆ ಹೋಗಿದ್ವಲ್ಲ, ಇವ್ರಪ್ಪ ಅಲ್ಲಿ ನಾನು ಕೋರ್ಟಲ್ಲಿ ಸರೆಂಡರ್ ಆಗಕ್ಕಾಗಲ್ಲ ಅಂತ ಹೇಳಿ ಅದಕ್ಕೆ ಬಲವಂತ ಮಾಡಿದ ಅಪೂರ್ವನ ಒಂದ್ ರೂಮಲ್ಲಿ ಹಾಕಿ ಲಾಕ್ ಮಾಡಿ ಹೊರಗಡೆ ಹೋಗ್ಬಿಟ್ರಂತೆ. ಹೊರಗಡೆ ಹೋಗೋ ಆತರದಲ್ಲಿ ಹೊರಗಡೆ ಬಾಗಿಲ್ನ ಲಾಕ್ ಮಾಡದೆ ಹೋಗಿದ್ದಾರೆ. ಒಳ್ಳೇದಾಯ್ತು, ನಾವಲ್ಲಿ ಹೋಗಿದ್ದಕ್ಕೆ ಇವಳಿರೋದು ಗೊತ್ತಾಯ್ತು. ಅದಕ್ಕೆ ಇವಳನ್ನ ಮನೆಗೆ ಕರ್ಕೊಂಬಂದ್ವಿ. ವೇಣು, ಇನ್ನೊಂದ್ ಮನೆ ಹುಡುಗಿನ ಅವ್ರ ಮನೆಗೆ ಹೋಗಿ ಕರ್ಕೊಂಡ್ ಬಂದಿದ್ದೀರಲ್ಲ, ಇದ್ಯಾವ ರೀತಿ ನ್ಯಾಯ? ಈ ಹುಡುಗಿನ ಅವ್ರ ಮನೆಯಲ್ಲಿ ರೂಮಲ್ಲಿ ಕೂಡ ಹಾಕಿದ್ರು, ಅದು ಪರವಾಗಿಲ್ವಾ? ಅನುಪಮ,
ಅದವ್ರ ಕುಟುಂಬದ ವಿಷಯ. ಒಂದ್ ವೇಳೆ ಅದ್ರಲ್ಲಿ ತಲೆ ಹಾಕ್ಬೇಕು ಅಂದ್ರೆ ಅದಕ್ಕೆ ಪೊಲೀಸ್ ಇದ್ದಾರೆ. ಅದಿವಾಗ ಮುಖ್ಯ ಅಲ್ಲಮ್ಮ. ಮಾಮ ಬರ್ಲಿ, ಇದು ಸರಿನಾ ತಪ್ಪ ಅಂತ ಅವರೇ ಹೇಳ್ತಾರೆ. ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡಿ. ಏನು ಎಲ್ಲಾನು ತಪ್ಪಾಗಿ ಮಾಡ್ತಾ ಇದ್ದೀರಲ್ಲ? ಎಲ್ ನೋಡು, ಯಾಕೋ ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ ನನಗನ್ನಿಸ್ತಿದೆ. ಅಷ್ಟೇ ನನ್ ಕೈಲಿ ಹೇಳಕ್ಕಾಗುತ್ತೆ. ಜಾಗ ಬಿಡು. ಅವ್ರ ಮಾತ್ ಬಿಡಮ್ಮ, ಅವ್ರು ಯಾವಾಗ್ಲೂ ಹೀಗೆ ಮಾತಾಡ್ತಿರ್ತಾರೆ. ಅನುಪಮ, ನೀನು ಒಳಗ್ ಕರ್ಕೊಂಡು ಹೋಗು, ಫ್ರೆಶ್ ಅಪ್ ಆಗ್ಲಿ. ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ನೀನ್ ಬಾ, ಹೇಳು. ಇವಾಗ ಏನ್ ಮಾಡೋದು ವೇಣು? ಅದ್ಗೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಮಾಮ ಬರ್ತಾರೆ. ಅವ್ರ ಹತ್ರ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಮೂವ್ ಇಡೋಣ. ಅಪೂರ್ವ ಈಗ್ಲೇ ಹೋಗಿ ಕೋರ್ಟಲ್ಲಿ ಎಲ್ಲ ಹೇಳೋದಕ್ಕೆ ತಯಾರಾಗಿದ್ದಾಳೆ. ಆದ್ರೆ ಯಾವ್ದಕ್ಕೂ ಮಾಮನ ಕೇಳಿ ನಿರ್ಧಾರ ಮಾಡ್ಬೇಕು. ಅಲ್ಲಿವರೆಗೂ ವೇಟ್ ಮಾಡೋಣ. ಚಿಕ್ಕಮ್ಮ, ಏನೇ ಈ ತರ ಆಗೋಯ್ತು? ಎಲ್ಲಾನು ಅವ್ರ ಪರವಾಗೆ ನಡೀತಿದ್ಯಲ್ಲ, ಇವಾಗ ಹೇಗ್ ನಿಭಾಯಿಸೋದ್ ನಾವು ಕೊನೆ ಹಂತಕ್ ಬಂದ್ಬಿಟ್ವಿ. ನಾವು ಈ ಸಮಸ್ಯೆಯನ್ನ ಕಾಪಾಡ್ಕೊಳಕ್ಕೆ ಒಂದೇ ಒಂದ್ ದಾರಿ ಇದೆ ಅಷ್ಟೇ. ಕಾಳಿಂಗರಾಯರ್ಗೆ ಕಾಲ್ ಮಾಡಿ ಅಪೂರ್ವ ಇಲ್ಲಿರೋ ವಿಷಯನ ಹೇಳಿದ್ರೆ ಅವರೇ ಎಲ್ಲಾನು ನೋಡ್ಕೋತಾರೆ. ಸರಿ, ನೀನ್ ಟ್ರೈ ಮಾಡಿ ನೋಡು. The subscriber is currently switched off. Please try after some time. ಏನೇ ಸ್ವಿಚ್ ಆಫ್ ಅಂತ ಬರ್ತಿದೆ? ಅಯ್ಯೋ ಸರಿ, ಸ್ವಲ್ಪ ಬಿಟ್ಟು ಟ್ರೈ ಮಾಡಿ ನೋಡು. ಅಪ್ಪ, ಬಾ ಹೋಗೋಣ. ಎಲ್ಲಿಗಮ್ಮ? ಎಲ್ಲ ಅಡ್ವೊಕೇಟ್ ಹತ್ರ ಹೋಗಿ ನೇರ ಸರೆಂಡರ್ ಆಗಕ್ಕಪ್ಪ. ಈಗ ತಾನೆ ಸ್ವಲ್ಪ ದಿವಸದಿಂದ ನನ್ನ ಪ್ರೀತಿ ತೋರ್ಸಕ್ ಟೈಮ್ ಸಿಕ್ಕಿದೆ. ಈಗ ದಿಢೀರಂತ ಎಲ್ಲ ಬಿಟ್ಬಿಟ್ಟು ಜೈಲೊಳಗೆ ಹೋಗಿ ಕೂತ್ಕೊಂಡು ಮುದ್ದೆ ತಿನ್ನು ಅಂತ ಹೇಳಿದ್ರೆ ಯಾಗಮ್ಮ ಮನಸ್ಸು ಬರುತ್ತೆ? ಏನಪ್ಪ, ನಿನ್ನೆವರೆಗೂ ಒಳ್ಳೆಯವ್ರ ತರ ಮಾತಾಡಿ ಇವತ್ತು ಮಾತೆರಗಿಸ್ತಿದ್ದೀರಾ? ನೀವು ಶಿಕ್ಷೆಗೆ ಭಯಪಟ್ರು ನಾನ್ ಭಯ ಪಡಲ್ಲ. ನೀವು ಬರ್ಲಿಲ್ಲ ಅಂದ್ರೇನು ನಾನು ಹೋಗಿ ಸರೆಂಡರ್ ಆಗ್ತೀನಿ. ನನ್ನಿಂದ ಪಾಪ ಜನ ಕಷ್ಟ ಪಡೋದು ನನ್ನಿಂದ ನೋಡಕ್ಕಾಗಲ್ಲ. ಅಪೂರ್ವ, ಎಲ್ಲಿಗೆ ಹೋಗ್ತಿದ್ಯಾ? ಕೋರ್ಟ್ಗೆ. ಬಾ ಬಾ, ಹೇಳ್ತೀನಲ್ಲ, ನೀ ಬಾಮ. ಅಪ್ಪ ನನ್ ಕೈ ಬಿಡಪ್ಪ. ಅಪ್ಪ ನಾನ್ ಬರಲ್ಲ ಅಪ್ಪ. ಅಪ್ಪ ನಾನ್ ಹೇಳೋದನ್ನ ಕೇಳಿ ಅಪ್ಪ. ಅಪ್ಪ ಅಪ್ಪ ಏನ್ ಮಾಡ್ತಿದ್ದೀರಪ್ಪ? ಅಪ್ಪ ಡೋರ್ ತೆಗೀರಿ ಅಪ್ಪ. ಫೋನ್ ಕೊಡು, ಫೋನ್ ಕೊಡು. ಅಪ್ಪ, ನೀನು ಒಳ್ಳೆ ಮಗಳಲ್ವಾ? ಕೊಡು ಇಲ್ಲಿ ಫೋನ್ ಕೊಡು. ಹೇಳಿದ್ರೆ ಕೇಳ್ಬೇಕು. ಅಪೂರ್ವ, ಏನಾಯ್ತು? ಹಲೋ. ಅಯ್ಯೋ ಅಪ್ಪ, ಪ್ಲೀಸ್ ಹೆಲ್ಪ್ ಮೀ. ಪ್ಲೀಸ್ ಯಾರಾದ್ರೂ ಬಂದು ನನ್ನ ಕಾಪಾಡಿ. ಬಾಗಿಲು ಯಾರೋ ತಟ್ತಿದ್ದಾರೆ. ಪ್ಲೀಸ್ ಹೆಲ್ಪ್ ಮೀ. ಯಾರದು? ಏನಾಯ್ತು? ನೀನೇನ್ ಇಲ್ಲಿ? ನನ್ನ ಇಲ್ಲೇ ಲಾಕ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ಮೊದ್ಲು ಇಲ್ಲಿಂದ ಹೋಗ್ಬೇಕು, ಬನ್ನಿ. ಬೇಗ ಬನ್ನಿ. ನಂಬಕ್ಕೆ ಆಗ್ತಿಲ್ವೇ? ಯಾವ ತಂದೆನೋ ತನ್ನ ಮಗಳನ್ನ ಈ ರೀತಿ ಕೂಡ ಹಾಕಿಟ್ಟಿರಲ್ಲ. ಅದು ಯಾವುದೇ ತಂದೆಗಾದ್ರೂ ತನ್ನ ಹೆತ್ತ ಮಗಳನ್ನ ಒಡೆಯೋದಕ್ಕೂ ಬಯೋದಕ್ಕೂ ಮನ್ಸೇ ಬರೋದಿಲ್ಲ. ಏನಂದ್ರೆ ಹೆಣ್ಮಕ್ಳು ಅಂದ್ರೆ ಅಪ್ಪನಿಗೆ ಪ್ರಾಣ. ಹೀಗಿರುವಾಗ ಒಂದು ಹುಡುಗಿಗೆ ಕೂಡಾಕಿ ಹಿಂಸೆ ಕೊಟ್ಟಿದ್ದಾರೆ ಅಂದ್ರೆ ಏನೋ ಅರ್ಥ ಆಗ್ತಿಲ್ವೇ? ನನ್ನ ಹತ್ರ ಕೋಪನೇ ಮಾಡ್ಕೊಳಲ್ಲ. ಅವ್ರ ಜೀವನದಲ್ಲಿ ನನ್ನ ಒಂದ್ಸತಿನೂ ಬೈದಿಲ್ಲ. ನನ್ ಕಣ್ಣಲ್ಲಿ ಧೂಳ್ ಬಿದ್ರುನು ಅವ್ರ ಕೆಲ್ ತಡ್ಕೊಳಕ್ಕಾಗಲ್ಲ. ನನ್ಗೋಸ್ಕರ ಅವ್ರ ಜೀವನನೇ ತ್ಯಾಗ ಮಾಡಿದ್ದಾರೆ. ಯಾಕೆ ಅವ್ರ ಈ ತರ ಕೋಪ ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ವಯಸ್ಸಿಗೆ ಬಂದಿರೋ ಹುಡುಗಿ, ತಾಯಿ ಇಲ್ದಿರೋ ಹುಡುಗಿ,
ಅವ್ರು ಜೈಲಿಗೆ ಹೋದ್ರೆ ಅಪ್ಪ ಹೋದ್ಮೇಲೆ ಯಾರು ನೋಡ್ಕೋತಾರೆ ಅಂತ ಒಂದು ಚಿಂತೆ ಅಷ್ಟೇ ಅವ್ರಿಗೆ. ನೀನು ಯಾವುದೇ ರೀತಿ ತೊಂದರೆಗೆ ಸಿಕ್ಕಾಕೋಬಾರ್ದು ಅನ್ನೋ ಅವ್ರ ಭಯನೇ ಈ ರೀತಿ ಎಲ್ಲ ಮಾಡೋದಕ್ಕೆ ಕಾರಣ ಅಂತ ನನಗನ್ನಿಸ್ತಾ ಇದೆ. ಸರ್, ಆ ವೇದನಿಂದ ನಿನ್ನ ಕಾಪಾಡಿ ಕ್ಷೇಮವಾಗಿ ನನ್ನ ಮನೆ ಕಳ್ಸಿದೀರಾ. ಆಮೇಲೆ ನಂಗೆ ಧೈರ್ಯನೂ ಕೊಟ್ಟಿದ್ದೀರಾ. ಇದನ್ನ ಅವ್ರ ಹತ್ರ ಹೇಳಿದಾಗ ಅವ್ರು ತುಂಬಾ ಸಂತೋಷ ಪಟ್ರು. ಅದು ಮಾತ್ರ ಅಲ್ಲ, ನಿಮ್ಮನ್ನ ನೋಡಿ ಥ್ಯಾಂಕ್ಸ್ ಹೇಳ್ಬೇಕು ಅನ್ಕೊಂಡ್ರು. ಆಮೇಲೆ ಅವರೇ ಜಡ್ಜ್ ಹತ್ರ ಹೋಗಿ ಸರೆಂಡರ್ ಆಗ್ತೀನಿ ಅಂದ್ರು. ನಾನು ತುಂಬಾ ಸಂತೋಷ ಪಟ್ಟೆ. ಆದ್ರೆ ಇವಾಗ ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಎಲ್ಲ ಸಮಸ್ಯೆ ಬೇಗ ಮುಗಿಯತ್ತೆ ಅಂತ ಎಲ್ಲರೂ ನೆಮ್ಮದಿ ಇಲ್ದೇ ಇರೋ ಕಾಲದಿಂದ ನೆಮ್ಮದಿ ಇರೋ ಕಾಲಕ್ಕೆ ಬರ್ತೀವಿ ಅಂತ ಈ ಸಮಸ್ಯೆ ಮುಗಿಯಲ್ಲ ಅಂತ ವಿಧಿ ಈ ತರ ಆಟ ಆಡ್ತಿದೆ. ಅಣ್ಣ, ಒಂದ್ ಮಾಡ್ಬೋದಣ್ಣ. ಪೂರ್ಣ ಆರೋಪಿ ಅಲ್ಲ, ನಿಜವಾದ ಅಪರಾಧಿ. ಅವರೇ ಬಂದ್ ತಪ್ಪನ್ನ ಒಪ್ಕೊಂಡಿದ್ದಾರೆ. ಆದ್ರಿಂದ ನಿನ್ ಮನೆಗ್ ಬಾ ಅಂತ ಪೇಪರಲ್ಲಿ ಆಡ್ ಕೊಡ್ಬೋದು, ಮತ್ತೆ ಪೋಸ್ಟರ್ ಓಡಿಸಿ ಎಲ್ಲಾ ಕಡೆ ಅಂಟಿಸ್ಬೋದಲ್ವಾ? ಯಾಕೆ ಪಾರ್ಲಿಮೆಂಟ್ಗೆ ಒಂದು ಕೋರಿಕೆ ಕೊಡೋಣ. ಕೋಮಲ, ಎಲ್ಲ ಗೊತ್ತಿರೋ ನೀನೇ ಹೀಗೆ ಮಾತಾಡ್ತಾ ಇದೆಯಲ್ಲ. ಕೋರ್ಟ್ ಇವನನ್ನ ಅಪರಾಧಿ ಅಂತ ತೀರ್ಮಾನಿಸಿ ರಿಮ್ಯಾಂಡ್ ಕೊಟ್ಟ ಮೇಲೇನೆ ಪೂರ್ಣ ಅಪರಾಧಿನ ಇಲ್ವಾ ಅಂತ ತೀರ್ಮಾನ ಕೊಡಕ್ ಆಗೋದು. ಅದು ಕೋರ್ಟ್ ಅಫಿಷಿಯಲ್ ಆಗಿ ತೀರ್ಮಾನ ಕೊಟ್ಮೇಲೆನೆ ಪೂರ್ಣ ಆಚೆ ಬರಕ್ ಆಗೋದು. ಅದುವರೆಗೂ ಅವನು ಅಪರಾಧಿನೇ ಆಗಿರ್ತಾನೆ. ಅಷ್ಟ್ರಲ್ಲೇನಾದ್ರೂ ಅವನು ಪೊಲೀಸ್ನವ್ರು ಕಾಣಿಸ್ಕೊಂಡ್ರೆ ಖಂಡಿತವಾಗ್ಲೂ ಪೊಲೀಸ್ನವ್ರನ್ನ ಎನ್ಕೌಂಟರ್ ಮಾಡ್ತಾರೆ. ಅದಕ್ಕೇನೆ ಮೊದಲು ಕಾಳಿಂಗರಾಯ ಸರೆಂಡರ್ ಆಗ್ಬೇಕು. ಅದಕ್ಕೆ ಸರಿಯಾದ ರೀತಿಲಿ ಕೆಲಸ ಮಾಡ್ಬೇಕು ಅಷ್ಟೇ. ಇದುವರೆಗೂ ಸರೆಂಡರ್ ಆಗ್ತೀನಿ ಅಂತ ಹೇಳ್ತಿದ್ದ ಕಾಳಿಂಗರಾಯ ಇವಾಗ ಸರೆಂಡರ್ ಆಗಲ್ಲ ಅಂತ ಹೇಳ್ತಿದ್ದಾನೆ. ಮತ್ತೆ ಹೇಗ್ ನಮ್ ಪೂರ್ಣ ನಿರಪರಾಧಿ ಅಂತ ಪ್ರೂವ್ ಮಾಡುದು? ಯಾಕೆ ಕನ್ಫ್ಯೂಷನ್ ಎಲ್ಲ? ಒಳ್ಳೆ ಅಡ್ವೊಕೇಟ್ ನ ಹುಡುಕಿ ಕನ್ಸಲ್ಟ್ ಮಾಡಿ ಒಳ್ಳೆ ನಿರ್ಧಾರಕ್ಕೆ ಬರ್ಬೋದಲ್ಲ. ಏನಪ್ಪಾ? ತಲೆಗೊಂದ್ ಮಾತಾಡ್ಬೇಡ್ರಮ್ಮ. ತಾನು ಮಾಡಿದ ತಪ್ಪಿಂದ ಪಾಪ ನಿರಪರಾಧಿಗಳಿಗೆ ತೊಂದರೆ ಆಗ್ಬಾರ್ದು ಅಂತ, ಅದೆಲ್ಲ ಪಾಪ ಅಂತ ಅಪೂರ್ವ ಅವ್ರ ಅಪ್ಪಂಗ್ ಕನ್ವಿನ್ಸ್ ಮಾಡಿ ಸರೆಂಡರ್ ಆಗಕ್ಕೆ ಹೇಳಿದಾಳೆ. ಈಗ ದಿಢೀರಾಗಿ ಅವ್ರು ಕಾಣಿಸ್ಲಿಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ನಾವು ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಈ ತೊಂದರೆಗೆಲ್ಲ ಒಂದೇ ಸೊಲ್ಯೂಷನ್ ಇರೋದು. ಇದನ್ನ ಸ್ವಲ್ಪ ತಡಿಬೇಕು ಅಷ್ಟೇ. ಯಾಕಂದ್ರೆ ಆ ಕೇಸಿಂದ ಅವರಪ್ಪ ಕನ್ಫ್ಯೂಷನ್ ಇಂದ ಹೊರಗೆ ಬಂದು ಸರೆಂಡರ್ ಕೂಡ ಆಗ್ತಾನೆ. ಅಲ್ಲಿವರೆಗೂ ನಾವೆಲ್ಲರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅವಸರ ಪಟ್ಟು ಕಷ್ಟ ಅನ್ಭವಿಸೋದ್ ಬೇಡ. ದಯವಿಟ್ಟು ಲೇಟ್ ಮಾಡಬೇಡಿ. ನಮ್ಮಪ್ಪ ಒಂದು ನಿರ್ಧಾರ ತಗೊಂಡ್ರೆ ಅದನ್ನ ಬದಲಾಯಿಸೋದು ತುಂಬಾ ಕಷ್ಟ. ಅದು ಮಾತ್ರ ಅಲ್ಲ, ನಮ್ಮಪ್ಪ ನನ್ನ ಸೆಲ್ ಫೋನ್ ಸಿಗ್ನಲ್ ಹಿಡ್ಕೊಂಡು ಇಷ್ಟೊತ್ತಿಗೆ ನನ್ನ ಟ್ರೇಸ್ ಔಟ್ ಮಾಡಿರ್ತಾರೆ. ಅದಕ್ಕಿಂತ ಮುಂಚೆ ನಾವು ಜಡ್ಜ್ ಹತ್ರ ಹೋಗ್ಬೇಕು. ದಯವಿಟ್ಟು ಅದನ್ನ ಬೇಗ ಮಾಡಿ. ಅದು ಹೆಂಗ ಅವ್ರು ಟ್ರೇಸ್ ಔಟ್ ಮಾಡ್ತಾರೆ? ನೀನ್ ಮೇಜರ್ ತಾನೆ, ಅದಕ್ಕೆಲ್ಲ ಭಯ ಪಟ್ರೆ ಹೇಗಮ್ಮ? ಇಲ್ಲಿ ನೋಡಮ್ಮ, ಎಲ್ಲ ನಾನು ನೋಡ್ಕೋತೀನಿ. ಏನಂತ ನೋಡ್ಕೋತೀರಾ? ಅವ್ರು ಬಂದು ನನ್ನ ಮಗಳನ್ನ ಬಚ್ಚಿಟ್ಟಿದ್ದೀರಾ ಅಂತ ಅವ್ರು ಕಂಪ್ಲೇಂಟ್ ಕೊಟ್ರೆ ಏನ್ ಮಾಡೋದು? ನಾವೆಲ್ಲರೂ ಜೈಲಿಗೆ ಹೋಗ್ಬೇಕು. ಅರ್ಥ ಆಯ್ತಾ? ನೋಡಿ ಬೀಗ್ರೆ, ಈ ಹುಡುಗಿ ಮೇಜರ್, ಅವಳು ಇಲ್ಲೇ ಇರ್ತೀನಿ ಅಂದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಅರ್ಥ ಇಲ್ದೆ ಮಾತಾಡ್ಬೇಡ. ಇವಳು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು ತೀರ್ಮಾನ ಮಾಡ್ಬೇಕಾಗಿರೋದು ಕೋರ್ಟೇ. ಇಮಿಡಿಯೇಟ್ ಆಗಿ ಮೊದಲು ಅಪೂರ್ವನ ಒಂದು ಹೋಮ ಕಳಿಸ್ತಾರೆ. ನನಗ್ ಗೊತ್ತಿದೆ ಏನ್ ಮಾಡ್ಬೇಕು ಅಂತ. ಅನುಪಮ, ಆ ಲಾಯರ್ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳು. ಹಾ ಸರಿಯಪ್ಪ. ಅದೇ ಕರೆಕ್ಟ್ ಅಂಕಲ್. ನಾನು ಎಲ್ಲ ಅವ್ರ ಹತ್ರ ಹೇಳ್ತೀನಿ.